ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚಂದನ. ನಮ್ಮ ಜೊತೆ ಇರುವಂತಹ ಗೆಸ್ಟ್ ತುಂಬಾ ಬ್ಯುಸಿ ಇದ್ದಾರೆ. ಈಗ ಸೀರಿಯಲ್ನಲ್ಲಿ, ಸಿನಿಮಾ ಅಲ್ಲಿ, ಕನ್ನಡದಲ್ಲಿ, ತೆಲುಗು ಅಲ್ಲಿ ಎಲ್ಲ ಕಡೆ ಬ್ಯುಸಿ ಇರುವಂತಹ ನಟ ರಾಜೇಶ್ ಧ್ರುವ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮ್ಮ ಪಾಡ್ಕಾಸ್ಟ್ಗೆ ವೆಲ್ಕಮ್. ನಿಮಗೂ ಅಷ್ಟೇ. ಸೊ ಫಸ್ಟ್ ಹೇಗಿದೆ ಲೈಫ್? ಹೇಗಿದೆ? ಚೆನ್ನಾಗಿ ಹೋಗ್ತಾ ಇದೆ. ಬ್ಯುಸಿ ಇದ್ದೀನಿ, ಚೆನ್ನಾಗಿ ಹೋಗ್ತಾ ಇದೆ. 2025 ತುಂಬ ಒಳ್ಳೆ ಇಯರ್. ಇನ್ನೂ ಅರ್ಧ ವರ್ಷ ಇದೆ, ಏನೇನಾಗುತ್ತೆ ನೋಡಬೇಕು. ಸೊ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಇವತ್ತು. ಖಂಡಿತ ಕಿಕ್ ಸ್ಟಾರ್ಟ್. ಸೊ ಜೋಶಲ್ಲಿ, ಎನರ್ಜಿಯಲ್ಲಿ ಇದ್ದೀರಾ. ಖಂಡಿತ. ಟೆನ್ಷನ್ ಸ್ವಲ್ಪ ಇದೆ ಅನ್ಸುತ್ತೆ. ಇರುತ್ತೆ, ಖಂಡಿತ ಇರುತ್ತೆ. ಬಿಕಾಸ್ ಸಿನಿಮಾ, ಸೀರಿಯಲ್ಸ್ ಎಲ್ಲ ಹ್ಯಾಂಡಲ್ ಮಾಡೋದು, ಆಮೇಲೆ ಅದರ ಕೆಲಸಗಳನ್ನು ನೋಡ್ಕೊಳ್ಳೋದು, ಜೊತೆಗೆ ಡೈರೆಕ್ಷನ್ ಬೇರೆ ನಡೀತಾ ಇತ್ತಲ್ಲ. ಸೊ ಡಬ್ಬಿಂಗ್ ಹಂತದಲ್ಲಿದೆ ಈಗ. ಸೊ ತೆಲುಗು ಸಿನಿಮಾ, ಸೊ ಎಲ್ಲ ಓಡಾಟ, ಒಂದಿನ 2 ದಿನ ಗ್ಯಾಪ್ ಸಿಕ್ಕರು ಹೈದರಾಬಾದ್ಗೆ ಹೋಗೋದು ಬರೋದು, ಈ ಥರದ್ದೆಲ್ಲ ನಡೀತಾ ಇದೆ. ಸೊ ಬ್ಯುಸಿ ಇದ್ದೀನಿ. ಸೊ ಈಗ ಕನ್ನಡದ ಟಾಪ್ ಸೀರಿಯಲ್ ಅಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಿರೋ ಭಾಗ್ಯಲಕ್ಷ್ಮಿ ಸೀರಿಯಲ್ಲು, ಅದರಲ್ಲಿ ಕಿಶನ್ ಆಗಿ ಕಾಣಿಸ್ಕೊಳ್ತಿದ್ದೀರಾ. ಸೊ ಹೇಗಿದೆ ಸೀರಿಯಲ್ ಅಂದರೆ? ಮತ್ತೆ ಅದೊಂಥರ ಹೋಮ್ ಫೀಲಿಂಗ್ ನಿಮಗೆ ಕಲರ್ಸ್ ಕನ್ನಡ ಅಲ್ಲಿ ಮತ್ತೆ ಸೀರಿಯಲ್ ಮಾಡ್ತಿರೋದು. ಸೊ ಅದ್ರ ಬಗ್ಗೆ ಹೇಳಿ. ಅದೇ ಕಲರ್ಸ್ ಜೊತೆ ನನ್ನ ಒಂದು ಜರ್ನಿ ಇವಾಗ 3ನೇ ಸೀರಿಯಲ್ಲು ಆ್ಯಕ್ಚುಲಿ. ಸೊ ಕಲರ್ಸು ಮತ್ತು ಉದಯ ಒಂಥರ ನನಗೆ ತಾಯಿ ಮನೆ ಇದ್ದಂಗೆ. ಅಲ್ಲಿಂದ ಮುಗಿದ ತಕ್ಷಣ ಇನ್ನೊಂದು ಬರೋದು, ಇನ್ನೊಂದು ಮುಗಿದ ತಕ್ಷಣ ಮತ್ತೊಂದು, ಆ ಥರ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಸೊ ಅಗ್ನಿಸಾಕ್ಷಿ ಆಯಿತು, ಅಗ್ನಿಸಾಕ್ಷಿ ಆದಮೇಲೆ ಶ್ರೀಗೌರಿ ಆಯಿತು, ಶ್ರೀಗೌರಿ ಆದಮೇಲೆ ಈಗ ಮತ್ತೆ ಕಲರ್ಸ್ ಜೊತೆ ಭಾಗ್ಯಲಕ್ಷ್ಮಿಲಿ. ನನಗೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಭಾಗ್ಯಲಕ್ಷ್ಮಿ ಆಲ್ಮೋಸ್ಟ್ ನಾನು ಬಂದಾಗ 780 ಎಪಿಸೋಡ್ ಏನೋ ಇತ್ತು. ಎಕ್ಸೆಪ್ಟ್ ಮಾಡ್ತಾರಾ? ಯಾಕಂದರೆ ಅದರ ಜೊತೆ ಕೊಲಾಬ್ರೇಟ್ ಆಗಿ ಸ್ಟಾರ್ಟ್ ಆದಂಥ ಸೀರಿಯಲೇ ಮುಗಿದೋಯ್ತು. ಇದು ಹೆಂಗೆ ಅನ್ನೋದೊಂದು ತಲೆಯಲ್ಲಿತ್ತು, ಇಲ್ಲ ಅಂತಿಲ್ಲ. ಸಡನ್ನಾಗಿ ಕಿಶನ್ ಕ್ಯಾರೆಕ್ಟ್ರು ಈ ಥರ ಹಿಂಗೆ ಇದಂತೆ ಅದಂತೆ ಅಂತ ನರೇಷನ್ ಕೊಟ್ಟಾಗ ಓಕೆ, ನನ್ನ ಕಲರ್ಸ್ ಜೊತೆ ನನಗೊಂದು ರಿಲೇಷನ್ಶಿಪ್ ಚೆನ್ನಾಗಿದೆ. ಸುಮ್ಮನೆ ಯಾವ್ಯಾವುದೋ ಕರೆದು ಕೊಡಲ್ಲ ಅನ್ನೋದು ಗೊತ್ತು. ಬಟ್ ನಡೀತಿರೋ ಸೀರಿಯಲ್ ಜೊತೆ ಬೇಕಾ? ನಾಳೆ ವೈಂಡಪ್ ಆಗಿಬಿಟ್ರೆ, ಇವನು ಬಂದ ತಕ್ಷಣ ಜನಕ್ಕೆ ಇಷ್ಟ ಆಗಲಿಲ್ಲ, ವೈಂಡಪ್ ಆಗಿಬಿಟ್ರೆ ಹೆಂಗೆ? ಈ ಥರ ನೆಗೆಟಿವ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರೆ ನಾನು ತೊಗೊಳಕ್ಕೆ ರೆಡಿ ಇರಬೇಕು. ಬೇಕಾ ಅಂತ ನನಗೂ ಒಂದು ಸಲ ಅನಿಸಿತ್ತು. ಬಟ್ ಓಕೆ, ಒಂದು ಸಲ ಟ್ರೈ ಕೊಡೋಣ, ತಪ್ಪೇನಿಲ್ಲ. ನಾನು ಯಾವತ್ತೂ ನಡೀತಿದ್ದಂಥ ಸೀರಿಯಲ್ಗೆ ಮಿಡಲ್ ಎಂಟ್ರಿ ಕೊಟ್ಟಿದ್ದು ಯಾವ ಸೀರಿಯಲ್ಲೂ ಇಲ್ಲ. ಎಲ್ಲ ಫಸ್ಟಿಂದನೂ ಮಾಡ್ಕೊಂಬಂದಿದ್ದೆ, ಸರಿ ಅಂತ ಕೊಟ್ಟೆ. ಬಟ್ ನೋಡಿದ್ರೆ ಜನ ಫಸ್ಟ್ ಸೀರಿಯಲ್ ಅಂದರೆ ಇನಿಷಿಯಲಲ್ಲಿ ಏನು ಸೀರಿಯಲ್ಗಳು ಸ್ಟಾರ್ಟ್ ಆಗಿ ನಿಧಾನಕ್ಕೆ ಜನರ ತಲೆಯಲ್ಲಿ ಕೂರುತ್ತೋ ಹಾಗೆ ರಿಸೀವ್ ಮಾಡಿಬಿಟ್ರು. ನನಗೆ ಈಗಲೂ ಮೆಸೇಜ್ಗಳು ಬರ್ತಿರ್ತವೆ, ನಿಮಗೋಸ್ಕರ ನೋಡ್ತಿದ್ದೀವಿ, ಅಥವಾ ನೀವು ಬಂದಾಗಿಂದ ನೋಡ್ತಾ ಇದ್ದೀವಿ, ನಿಮ್ಮ ಫ್ಯಾಮಿಲಿ ಟ್ರ್ಯಾಕ್ ಸ್ಟಾರ್ಟ್ ಆದಮೇಲೆ ನಾವು ನೋಡ್ತಾ ಇದ್ದೀವಿ. ಸೊ ನಂಗೆ ಒಂಥರ ಕ್ಯೂರಿಯಸ್ ಆಯಿತು, ಚೆನ್ನಾಗಿ ಹೋಗ್ತಾ ಇದೆ, ಕಿಶನ್ ಕ್ಯಾರೆಕ್ಟರ್ನ ಎಕ್ಸೆಪ್ಟ್ ಮಾಡಿದ್ದಾರೆ, ಸೊ ನಾನು ಜಸ್ಟಿಸ್ ಕೊಡ್ತಿದ್ದೀನೇನೋ ಅಂತ ನನಗೆ ಆ ಫೀಲ್ ಸ್ಟಾರ್ಟ್ ಆಯಿತು. ಸೊ ಜನ ಇಷ್ಟಪಟ್ಟಿದ್ದಾರೆ. ನಿಮ್ಗೆ ಯಾವತ್ತಾದ್ರೂ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಾ ಸರ್? ತೆಲುಗು ಆ್ಯಕ್ಟರ್ ಸಿದ್ಧಾರ್ಥ ಥರ ಕಾಣಿಸ್ತೀರಾ ಸ್ವಲ್ಪ ಅಂತ ಏನಾದರೂ ರಿಸೆಂಬಲ್ ತುಂಬ ಜನ ತುಂಬ ಥರ ಹೇಳ್ತಾರೆ. ಈಗ ಇತ್ತೀಚೆಗೆ ನಾನು ಭಾಗ್ಯಲಕ್ಷ್ಮಿಗೆ ಬಂದಮೇಲೆ ವಿಷ್ಣು ಸರ್ ಥರ ಕಾಣ್ತೀರಾ ಅಂತ ಹೇಳೋದು. ಓಕೆ, ನಾನು ಜನಕ್ಕೆ ಯಾವ ಥರ ಕಾಣಿಸ್ಕೋತಿದ್ದೀನಿ ಅನ್ನೋದಕ್ಕಿಂತ ಜನ ನನ್ನ ಹೇಗೆ ರಿಸೀವ್ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಹೌದಾ, ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಏನು ಮಾಡೋಕ್ಕಾಗುತ್ತೆ? ಯಾಕೆಂದರೆ ನಾನು ಎಲ್ಲ ಆರ್ಟಿಸ್ಟ್ಗಳ ಫ್ಯಾನೇ. ಯಾರ್ದೋ ರಿಸೆಂಬ್ಲೆನ್ಸ್ ಕಾಣಿಸುತ್ತೆ, ಖುಷಿ ಇದೆ ಖಂಡಿತ. ನಮ್ಮ ಆಫೀಸಲ್ಲೇ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು, ಸಿದ್ಧಾರ್ಥ ಥರ ಕಾಣಿಸ್ತಾರೆ, ಬೊಮ್ಮರಿಲು ಸಿನಿಮಾ ಅಲ್ಲಿ ಇರೋ ಸಿದ್ಧಾರ್ಥ ಥರ ಕಾಣಿಸ್ತಾರೆ. ಪ್ರಾಬಬ್ಲಿ ಇನ್ನೂ ಟ್ರಿಮ್ ಮಾಡಿದ್ರೆ ಕಾಣಿಸ್ಬೋದು ಪ್ರಾಬಬ್ಲಿ. ಸೊ ಅದೇ ಅಂದರೆ ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ಜನ ನಿಮ್ಮನ್ನು ನೋಡ್ಕೊಳ್ತಾ ಬರ್ತಾ ಇದ್ದಾರೆ. ಅಂದರೆ ಒಂದು ಟೆಲಿವಿಷನ್ ಅಂತ ಬಂದಾಗ ಅದು ಸಾಕಷ್ಟು ಜನ ಮನೆಯವರಿಗೆ ಹತ್ತಿರ ಆಗತ್ತೆ, ಫ್ಯಾಮಿಲೀಸ್ಗೆ ತುಂಬ ಹತ್ತಿರ ಆಗತ್ತೆ. ಸಿನಿಮಾ ಅಪರೂಪಕ್ಕೆ ನೋಡ್ಬೋದೇನೋ, ಬಟ್ ಸೀರಿಯಲ್ಸ್ ಅಂತ ಬಂದಾಗ ತುಂಬ ಜನ ಸೀರಿಯಲ್ಸ್ನ ಡೈಲಿ ನೋಡೋರು, ವೆಯ್ಟ್ ಮಾಡಿ ನೋಡೋರು, ಊಟ ಮಾಡೋವಾಗ ನೋಡೋರು, ಈ ಥರ ಲಾರ್ಜ್ ಆಡಿಯನ್ಸ್ ಇದ್ದಾರೆ. ಸೊ ಫಸ್ಟ್ ಟೈಮ್ ನೀವು ಸೀರಿಯಲ್ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾದಾಗ ಎಷ್ಟು ಖುಷಿ ಆಗಿತ್ತು, ಎಷ್ಟು ನರ್ವಸ್ನೆಸ್ ಇತ್ತು? ನರ್ವಸ್ನೆಸ್ಸೇ ಇರಲಿಲ್ಲ. ಬಿಕಾಸ್ ನಾನು ಡ್ಯಾನ್ಸ್ ಫೀಲ್ಡಿಂದ ಬಂದವನು, ಒಬ್ಬ ಡ್ಯಾನ್ಸರ್ ಆದವನು, ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ಕೊರಿಯೋಗ್ರಾಫರ್ ಆದವನು. ಸೊ ನನ್ನದೇ ಆದಂಥ ಒಂದು ಟೀಮ್ ಇತ್ತು. ನಮ್ಮದೆಲ್ಲ ಹೆಂಗೆ ಅಂದರೆ ಗಣೇಶ ಹಬ್ಬ ಬಂತ, ಅಲ್ಲಿ ಯಾರ್ದು ಬರ್ತ್ಡೇ ಸೆಲೆಬ್ರೇಷನ್ನ, ಮದುವೆ ರಿಸೆಪ್ಷನ್ನ, ನಮ್ಮ ಟೀಮ್ನ ತಗೊಂಡು ಹೋಗಿ ಪರ್ಫಾರ್ಮೆನ್ಸ್ ಕೊಡೋದು, ಪ್ರೋಗ್ರಾಮ್ ಕೊಡೋದು, ಬರೋದು. ಅದೊಂದು ಅಷ್ಟೊಂದು ಸಾವಿರಾರು ಜನರ ಮಧ್ಯದಲ್ಲಿ ನಾವು ಆ ಶೋನ ಕೊಡಬೇಕಾದ್ರೆ ಒಂದು ಕ್ಯಾಮ್ರಾ ಮುಂದೆ ಕಾನ್ಫಿಡೆನ್ಸ್ ಹೆಂಗೆ ಡೌನ್ ಆಗುತ್ತೆ, ಈ ಥರದ್ದೆಲ್ಲ ತುಂಬ ಇತ್ತು. ಸೊ ಫಸ್ಟ್ ಟೈಮ್ ನಾನು ಒಂದು ರಿಯಾಲಿಟಿ ಶೋಯಿಂದನೇ ಬಂದಿದ್ದು. ಸೊ ಹಾಗಾಗಿ
ಆ ಕ್ಯಾಮ್ರಾ ಅನ್ನೋ ಒಂದು ಫೋಬಿಯಾ ಇರಲಿಲ್ಲ ನನಗೆ. ಸೊ ಟಿ ವಿಲಿ ಬರ್ತಿದ್ದೀನಿ, ಒಬ್ಬಿಬ್ರು ಮನೆ ಟಿ ವಿಲಲ್ಲ, ಕೋಟ್ಯಾಂತರ ಜನ ಮನೆ ಟಿ ವಿಲಿ ಫಸ್ಟ್ ಟೈಮ್ ಬರ್ತಿದ್ದೀನಿ ಅಂತಂದಾಗ ನಾನು ಎಲ್ರಿಗೂ ಒಂದೇ ಹೇಳಿದ್ದು, ಯಾರಿಗೂ ಹೇಳಿರಲಿಲ್ಲ ಲೈಕ್ ನಾನು ಬರ್ತಿದ್ದೀನಿ ನೋಡಿ ಅಂತ. ಬಿಕಾಸ್ ಇಲ್ಲಿ ಹೆಂಗಾಗತ್ತೆ ವರ್ಕ್ ಆಗುತ್ತೆ ಅಂತಂದರೆ ಇಂಡಸ್ಟ್ರಿ, ನಾವು ಬಂದರೆ ಮಾತ್ರ, ಕಾಣಿಸ್ಕೊಂಡ್ರೆ ಮಾತ್ರ ನಾವು ಬಂದ್ವಿ ಅಂತ ಹೇಳ್ಕೊಳಕ್ಕೆ ಸಾಧ್ಯ, ಹೇಳೋಕ್ಕಾಗಲ್ಲ, ಕಟ್ ಮಾಡಿ ಬಿಸಾಕಿದ್ರು ಬಿಸಾಕ್ತಾರೆ. ಆಮೇಲೆ ಸೀರಿಯಲ್ ಇಂಡಸ್ಟ್ರಿ ಬಗ್ಗೆ ನನಗೆ ಅಷ್ಟೊಂದು ಅಗಾಧವಾದ ನಾಲೆಜ್ ಇರಲಿಲ್ಲ ಬಂದಾಗ. ಏನು ಬೇಕಾದ್ರೆ, ಯಾಕಂದರೆ ಬರೀ ಕೇಳಿದೆ ಅಷ್ಟೇ, ಹಂಗಾಗ್ಬಿಡತ್ತಂತೆ ಹಿಂಗಾಗ್ಬಿಡತ್ತಂತೆ. ಎಲ್ಲೋ ಒಂದು ಕಡೆಯಿಂದ ಆ ಒಂದು ನರ್ವಸ್ನೆಸ್ ಇತ್ತು, ನಾನು ಬರಲ್ವೇನೋ ಅಂತ. ಅದು ಬಿಟ್ಟರೆ ನನಗೆ ಯಾವತ್ತೂ ಆ ನರ್ವಸ್ನೆಸ್ ಇರಲಿಲ್ಲ. ಬಟ್ ಈಗಲೂ ಎಂಥ ಕ್ಯಾರೆಕ್ಟರ್ ಕೊಟ್ರು ಯಾರು ಮುಂದೆ ಬೇಕಾದ್ರೂ ಆರಾಮಾಗಿ ಆ್ಯಕ್ಟ್ ಮಾಡ್ಕೊಂಡು ಬರ್ತೀನಿ.